ಯಾವಾಗ ದಶಮಹಾಕಾಳಿದು ಪೂಜೆ ಬಾಬಾಜಿಯವ್ರದ್ದು ಪೂಜೆ ನಡೆಯೋಕ್ಕೆ ಶುರುವಾಯಿತು. ಆಗಿ ನನಗೆ 7 ದಿನಕ್ಕೆ ಚಮತ್ಕಾರ ಆಯಿತು. ಯುಗಾದಿ ಹಬ್ಬದಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ರು. 7ನೇ ದಿನದ ಪೂಜೆಗೆ ನಂದು ಈ ಕಾಲು ನೋವು. ಆವತ್ತಿಂದ ಹುಷಾರಾಗಿ ನಡೆದಾಡೋಕ್ಕೆ ಅವತಾರ್ ಬಾಬಾಜಿಯವ್ರ ಗುರುಗಳದ್ದು ಮಂತ್ರ, ಕ್ರಿಯಾ ಬಾಬಾಜಿಯವ್ರ ಮಂತ್ರ, ಗುರುಗಳ ಮಂತ್ರ, ಗುರುಗಳು ದಶಮಹಾಕಾಳಿದು ಪೂಜೆ. ಒಳ್ಳೆ ವಿದ್ಯೆನ ಕಲಿಯೋದಕ್ಕೆ ಇಲ್ಲಿ ಮಾತ್ರ ಪರ್ಮನೆಂಟ್ ಸೊಲ್ಯೂಷನ್ ನಮ್ಮ ಜೀವನದಲ್ಲಿ ಖಂಡಿತ ಸಿಗುತ್ತೆ. ಒಂದು ಕುಟುಂಬಕ್ಕೆ ಒಬ್ರು ಕಲ್ತ್ರೂ ಸಾಕು, ಒಂದು ಕುಟುಂಬನೇ ರಕ್ಷಿಸ್ಕೋಬಹುದು. ಮತ್ತೆ ಎಲ್ರಿಗೂ ಬಾಬಾಜಿಯವರ ಅನುಗ್ರಹ ಅಂದ್ರೆ 100ರಲ್ಲಿ 90 ಭಾಗಕ್ಕೆ ಅನುಗ್ರಹ ಆಗಿದೆ. ಕಾಣಿಸಿದ್ದಾರೆ, ಎಷ್ಟೋ ಜನಕ್ಕೂ ಕಾಣಿಸ್ತಾ ಇದ್ದಾರೆ. ಬರೀ ಅದನ್ನ ಒಂದು ಕೆಲವೊಂದೆರಡು ತಂತ್ರಗಾರಿಕೆ ಹೇಳ್ಕೊಟ್ಟಿದ್ದಕ್ಕೆ ಬಾಬಾಜಿಯವ್ರ ಕಡೆಯಿಂದ ಅವರು ಆ ಒಂದು ಕಾರ್ಯನ ಜಯಿಸಿ ತುಂಬ ಸರಳವಾಗೇ ಇರುತ್ತೆ ನಾವು ಹೇಳ್ಕೊಡೋದು. ಆದರೆ ಪರಿಣಾಮ ಮಾತ್ರ ತುಂಬ ಜೋರಾಗಿರುತ್ತೆ. ಆಮೇಲೆ ಹಣಕಾಸಿನ ಮುಗ್ಗಟ್ಟುಗಳೇನಿದೆ ಅದೆಲ್ಲ ಬಗೆಹರಿತಾ ಇದೆ. ಆದರೆ ಕುಶಾಲ್ ಗುರುಜಿ ಅಂತ ಗುರುಜಿ ಎಲ್ಲೂ ಸಿಗಲ್ಲ. ನಮಸ್ತೆ ಅಮ್ಮ. ನಮಸ್ತೆ ಸರ್. ತಮ್ಮ ಹೆಸರು ಮತ್ತೆ ತಾವು ಎಲ್ಲಿಂದ ಬರ್ತಾ ಇದ್ದೀರಾ? ಈ ಒಂದು ಬಾಬಾಜಿ ಗುರುಕುಲ ನಿಮ್ಗೆ ಹೇಗ್ ಪರಿಚಯ ಆಯ್ತು? ನನ್ನ ಹೆಸರು ಭಾಗ್ಯ. ಏನ್ ಸಮಸ್ಯೆಯಿಂದ ಬಳಲ್ತಾ ಇದ್ರಿ? ಏನ್ ಪರಿಹಾರ ಸಿಕ್ಕಿದೆ ಈ ಗುರುಕುಲದಿಂದ? ನನ್ನ ಹೆಸರು ಭಾಗ್ಯ ಅಂತ. ನಾನು ನಿಮ್ಮ ವಿಶ್ವಪ್ರಿಯ ಚಾನಲ್ನೇ ನೋಡ್ತಾ ಇದ್ದೆ. ಆ ನೋಡೋ ಎಪಿಸೋಡಲ್ಲಿ ನನಗೆ ಕುಶಾಲ್ ಗುರುಜಿ ಅವ್ರದ್ದು ಒಂದು ಎಪಿಸೋಡ್ ಬಂದಿತ್ತು. ಆ ಎಪಿಸೋಡ್ ನೋಡಿದಾಗ ನಾನು ಇದರಿಂದ ನಂಗೆ ತುಂಬ ಸಮಸ್ಯೆಗಳಿದ್ವು. ಯಾಕೆಂದರೆ ನಮ್ಮದು ಒಂದು ಫ್ಯಾಕ್ಟ್ರಿ ಮಾಡಿದರು, ಅದರಲ್ಲಿ ಸಮಸ್ಯೆಗಳು ಜಾಸ್ತಿ ಕಂಡ್ರು ನಮ್ಮ ಮನೆಯವರು. ಅದರಿಂದ ನಾನು ನಿಮ್ಮ ವಿಶ್ವಪ್ರಿಯ ಚಾನಲ್ ನೋಡಿ ಗುರುಗಳನ್ನ ನಾನು ನಿಮ್ಮ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡಿದ್ದು. ಕಾಂಟ್ಯಾಕ್ಟ್ ಮಾಡಿ ಗುರುಗಳಿಗೆ ಫೋನ್ ಮಾಡಿದೆ ನಾನು. ಗುರುಗಳು ಸ್ಪಂದಿಸಿದ್ರು ಪರಿಹಾರಕ್ಕೆ. ಏನಾಯಿತು ಏನು ಎಲ್ಲ ಕೇಳಿದ್ರು. ಕೇಳಿದ ಮೇಲೆ ನೀವು ಫಸ್ಟು ಬಾಬಾಜಿ ಗುರುಕುಲಕ್ಕೆ ಸೇರ್ಕೊಳ್ಳಿ ಅಂತ ಲಿಂಕ್ ಕಳಿಸಿ ಸೇರಿಸಿದ್ರು. ಸೇರಿದ ಮೇಲೆ ಪ್ರತಿದಿನ ನನಗೆ ಆಗ್ತಿದ್ದ ಸಮಸ್ಯೆಗಳು ಏನಂದರೆ, ಈ ಎಡಗಾಲು ನನಗೆ ಸ್ವಾಧೀನ ಇರಲಿಲ್ಲ. ಇದು ತುಂಬ ಹೊತ್ತು ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ನಡೆದಾಡಕ್ಕೆ ಆಗ್ತಿರ್ಲಿಲ್ಲ, ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ಯಾವಾಗ ದಶಮಹಾಕಾಳಿದು ಪೂಜೆ ಬಾಬಾಜಿಯವ್ರದ್ದು ಪೂಜೆ ನಡೆಯೋಕ್ಕೆ ಶುರುವಾಯಿತು. ಆಗಿ ನನಗೆ 7 ದಿನಕ್ಕೆ ಚಮತ್ಕಾರ ಆಯಿತು. ಈ ಕಾಲು ಸ್ವಾಧೀನ, ನಂಗೆ ನೋವು 7 ದಿನಕ್ಕೆ ಫಸ್ಟ್ ಗುರುಗಳು ಯುಗಾದಿ ಹಬ್ಬದಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ರು. 7ನೇ ದಿನದ ಪೂಜೆಗೆ ನಂದು ಈ ಕಾಲು ನೋವು. ಅವತ್ತಿಂದ ಹುಷಾರಾಗಿ ನಡೆದಾಡೋಕ್ಕೆ, ಕೈಕಾಲಿಗೆ ಚೈತನ್ಯ, ಶಕ್ತಿ ಬಂದಿತ್ತು. ನನ್ನ ಮೈಯಲ್ಲೆಲ್ಲ ಕರೆಂಟ್ ಪಾಸ್ ಆಗ್ತಿದೆ, ಏನೋ ಒಂದು ಆಗ್ತಿದೆ ಅಂತ ತುಂಬ ಆಗ್ತಾ ಇತ್ತು. ಅದು 7 ದಿನಕ್ಕೆ ನನಗೆ ಸಮಸ್ಯೆ ಬಗೆಹರಿತು. ಇದು ಎಲ್ಲ ವೈಬ್ರೇಷನ್ ಎಲ್ಲ ನಿಂತ್ಬಿಡ್ತು ಕಂಪ್ಲೀಟ್. ಅಂದ್ರೆ ಏನು ಅವರು ಅಂದ್ರೆ ಯಾವ ತರ ಪರಿಹಾರ ಕೊಟ್ರು? ಅಂದ್ರೆ ದಶಮಹಾಕಾಳಿ ವಿದ್ಯೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಗುರುಗಳಿದ್ದಾರಲ್ಲ, ಅವತಾರ್ ಬಾಬಾಜಿಯವ್ರ ಗುರುಗಳದ್ದು ಮಂತ್ರ, ಕ್ರಿಯಾ ಬಾಬಾಜಿಯವ್ರ ಮಂತ್ರ, ಗುರುಗಳ ಮಂತ್ರ, ಗುರುಗಳು ದಶಮಹಾಕಾಳಿದು ಪೂಜೆ. ನನಗೆ ಅದು ಎಲ್ಲ ಏನು ನಿಷ್ಠೆ ಭಕ್ತಿಯಿಂದ, ಒಂದು ಒಳ್ಳೆ ಶ್ರದ್ಧೆಯಿಂದ ಬಾಬಾಜಿಯವ್ರನ್ನ ನಂಬಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಖಂಡಿತ ಪೂರ್ಣ ಮನಸ್ಸಿನಿಂದ ನಾನು ಬಾಬಾಜಿಯವ್ರನ್ನ ನಂಬಿ ಗುರುಕುಲದಲ್ಲಿ ಕುಶಾಲ್ ಗುರುಜಿಯವ್ರನ್ನ ನಂಬಿದ ಮೇಲೆ ನನಗೆ ಒಳಿತಾಯ್ತು. ಹೌದು. ಆಮೇಲೆ ನಮ್ಮ ಮನೆಯವರು ಸಖತ್ತು ಕೋಪ 500 ಡಿಗ್ರಿ ಅವರಿಗೆ ಇದ್ದಿದ್ದು ಶುಗರ್. 500 ಶುಗರು ತಕ್ಕಮಟ್ಟಿಗೆ ಒಂದು ಗುರುಕುಲದಲ್ಲಿ ಸ್ವಲ್ಪ ಶಡೌನ್ ಆಗ್ತಾ ನಾನು ಬಾಬಾಜಿ ಗುರುಕುಲಕ್ಕೆ ಸೇರ್ಕೊಂಡಿದ್ದೆ. ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಬರ್ಲಿಲ್ಲ ಅವರು. ನೀನ್ ಮಾಡ್ಕೊ, ನನ್ಗೇನು ಹೇಳ್ಬೇಡ ಅಂದ್ರು. ಆಮೇಲೆ ಒಂದು ತಿಂಗಳು ಬಿಟ್ಟ ಮೇಲೆ ಅವ್ರು ನಂಬಿದ್ರು. ಅವ್ರು ಪರಿವರ್ತನೆ ಆಗಿ ಹೆಂಗೆ ಅಂದ್ರೆ ಸ್ವಲ್ಪ ಸಖತ್ತು ಕೋಪಿಸ್ಕೊಳ್ತಿದ್ರು. ಅಂದ್ರೆ ಹೇಳಕ್ ತೀರ್ದು ಸಣ್ಣ ವಿಚಾರಗಳಿಗೂ ಕೋಪ. ಈಗ ಎಲ್ಲ ಸ್ವಲ್ಪ ಅರ್ಧಕ್ಕೆ ಶಾಂತಿಯಾಗಿ ಇವತ್ತು ಇಲ್ಲಿಗೆ ಪೂಜೆಗೆ ಬಂದಿದ್ದಾರೆ. ಅವರೇ ಬಂದಿದ್ದಾರೆ, ಇಷ್ಟಪಟ್ಟು ಬಂದಿದ್ದಾರೆ. ಅಷ್ಟು ಪರಿವರ್ತನೆ ಆಗಿದೆ. ಆಮೇಲೆ ನನ್ನ ತಮ್ಮಂಗೆ ಜಾಸ್ತಿ ಹುಷಾರಿರ್ಲಿಲ್ಲ. ಅವನಿಗೆ ಊರಲ್ಲಿ ಸ್ವಲ್ಪ ಹಿಂಗೆ ಯಾರೋ ಒಬ್ರು ಸತ್ತಿದ್ದು ಪ್ರೇತಾತ್ಮ ಅವನ ಹಿಂದೆ ಓಡಾಡ್ತಾ ಇತ್ತು. ಗುರುಗಳೇ ನನ್ನನ್ನ ಸಂಮೋಹಿನಿ ಕಳಿಸಿ ಅದು ಏನು ಅಂತ ಕಂಡಿಡಿ ಅಂತ ಹೇಳಿದ್ರು. ಅಂದ್ರೆ ನೀವು
ಸಮೋಹಿನಿ ವಿದ್ಯೆ ಕೂಡ ಕಲ್ತಿದ್ದೀರಾ ಈಗ? ಓದೆ ಹೋಗ್ತೀರಾ ನೀವು ಸಮೋಹಿನಿಗೆ? ಈಗ 3 ಸರಿ ಸಮೋಹಿನಿಗೆ ಹೋಗಿದ್ದೀನಿ. ಹೋಗಿದ್ದೀರಾ? ಸೊ ಆ ಸಮೋಹಿನಿ ಮೂಲಕನೇ ನಿಮ್ಗೆ ಆ ಪರಿಹಾರ ಸಿಕ್ಕಿದೆ? ಸಿಕ್ಕಿತಾ ಇದೆ ಇವಾಗ. ಸ್ವಲ್ಪ ಒಂದು ಮನೆಯಿಂದ ಆಗಿದ್ದ ಸಮಸ್ಯೆಗಳು ಗೊತ್ತಾಯ್ತು ನಂಗೆ. ಅಲ್ಲಿ ಒಂದು ಏನೋ ಕಾಟ ಇದ್ದಿದ್ರಿಂದ ನಂಗೆ ಅಲ್ಲಿ ಗುರುಗಳು ಸರಿ ಮಾಡ್ಕೊಟ್ಟಿದ್ದಾರೆ. ಕುಶಾಲ್ ಗುರುಗಳೇನೆ ಆ ವಾತಾವರಣ ಎಲ್ಲ ಏನಿತ್ತು ಅದು ಸಮಸ್ಯೆ ಬಗೆಹರಿಯೋ ಹಾಗೆ, ಸ್ವಲ್ಪ ನಮ್ಗೆ ಹಣಕಾಸು ಎಲ್ಲ ಇಕ್ಕಟ್ಟಾಗಿ ಲಾಕ್ ಆಗ್ಬಿಟ್ಟಿತ್ತು, ಅದು ಸ್ವಲ್ಪ ಪ್ರಮಾಣದಲ್ಲಿ ತೆರೆಯೋ ಹಾಗೆ ಒಳ್ಳೇದು ಆಯ್ತು ನಂಗೆ. ಸೊ ಕಂಪ್ಲೀಟ್ ನಿಮ್ಮ ಏನಂದ್ರೆ ನಿಮಗೆ ಅಲ್ಲದೆ ನಿಮ್ಮ ಗಂಡನಲ್ಲೂ ಪರಿವರ್ತನೆ ಆಗಿದೆ, ನಿಮ್ಮ ತಮ್ಮ ಅವರ ಒಂದು ಆರೋಗ್ಯದಲ್ಲೂ ಬದಲಾವಣೆ ಕಂಡಿದೆ. ಅವನ ಹಿಂದೆ ಸುತ್ತಮುತ್ತ ಅದು ಆತ್ಮ ಓಡಾಡ್ತಾ ಇತ್ತು. ಆ ಒಂದು ಇದನ್ನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತಾ? ಪ್ರೇತಾತ್ಮದು ಸಿಕ್ತು. ಅದು ಫುಲ್ ಗುರು ಕುಶಾಲ್ ಗುರುಜಿ ಅವರೇನೆ ಸಮೋಹಿನಿಕ್ ಹೋಗಿದಾಗ ಲಾಕ್ ಮಾಡ್ಬಿಟ್ರು ಅವರು. ಬೆಂಕಿ ಹಾಕಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವ್ರನ್ನ ಕರೆದು, ಇದು ಲಕ್ಷ್ಮೀ ನರಸಿಂಹಸ್ವಾಮಿನ ಕರೆದ್ರು. ನಾನು ಅವಾಗ ಏನೋ ಅವನಿಗೆ ಬೇರೆ ಏನೋ ಸಮಸ್ಯೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಆಮೇಲೆ ನನಗೆ ಗೊತ್ತಾಯ್ತು ಅವನ ಹಿಂದೆ ಒಬ್ಬ ನಮ್ಮೂರಲ್ಲಿ ಸತ್ತಿದ್ದ ಒಂದು ವ್ಯಕ್ತಿ ಅವನ ಹಿಂದೆ ಸುತ್ತಮುತ್ತ ಓಡಾಡ್ತಿದ್ದಾನೆ ಅಂತ ಗೊತ್ತಾಯ್ತು ನಂಗೆ. ಸಂಮೋಹನಿಗೆ ಹೋದ್ಮೇಲೆ ಗೊತ್ತಾಯ್ತು. ಆಮೇಲೆ ನಾನು ಅಂದ್ರೆ ನಿಮ್ಗೆ ಹೇಗ್ ತಿಳಿತು ಅದು ಆತರ ಪ್ರೇತಾತ್ಮ ಅವ್ರ ಜೊತೆ ಇದೆ ಅಂತ? ನನಗೆ ಗೊತ್ತಿರ್ಲಿಲ್ಲ. ನಂಗೆ ಸಮೋಹಿನಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಸಮೋಹಿನಿಗೆ ಹೋದ್ಮೇಲೆ ಅದರಿಂದ ಗೊತ್ತಾಗಿದೆ ಏನ್ ಸಮಸ್ಯೆ ಇದೆ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು, ಯಾಕೆ ಇವನು ಈ ತರ ಆಡ್ತಿದ್ದಾನೆ ಅಂತ. ಆಗ ಅದು ಪ್ರೇತಾತ್ಮ ಅವನ ಹಿಂದೆನೆ ಓಡಾಡ್ತಾ ಇತ್ತು ಮನೆ ಅಕ್ಕಪಕ್ಕದಲ್ಲೇನೆ. ಆಗ ಗುರುಗಳು ಅವಾಗ ಲಕ್ಷ್ಮೀ ನರಸಿಂಹಸ್ವಾಮಿನ ಕರೆದು ದುಮ್ಮದು ಇದು ಹಾಕಿ ಅವ್ರನ್ನ ಫುಲ್ ಅಲ್ಲಿಂದನೇ ಕ್ವಿಕ್ ಔಟ್ ತರ ಓಡಿಸ್ಬಿಟ್ರು. ಸೊ ಆವತ್ತಿನ ಅಂದ್ರೆ ಅದಾದ್ಮೇಲೆ ಸಮೋಹಿನಿಗೆ ಹೋದ ನಂತರ ನಿಮ್ಗೆ ಏನಾನ ಚೇಂಜಸ್ ಕಾಣ್ತಾ ನಿಮ್ ತಮ್ಮನಲ್ಲಿ? ಪರವಾಗಿಲ್ಲ, ಈಗ ಒಂದ್ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಎಲ್ಲ ಬಿಟ್ಬಿಟ್ಟಿದ್ದಾನೆ. ಅವನು ಚೆನ್ನಾಗಿ ದಶಮಹಾಕಾಳಿ ಪೂಜೆನ ಅಮಾವಾಸ್ಯೆ ಪೌರ್ಣಮಿಲಿ ಚೆನ್ನಾಗಿ ಮಾಡ್ತಾನೆ. ಅವರು ಮಾಡ್ತಾ ಇದಾರೆ, ಊರಲ್ಲಿ ಮಾಡ್ತಿದ್ದಾರೆ. ಅಷ್ಟು ಪರಿವರ್ತನೆ ಆಯ್ತು. ಇಷ್ಟೆಲ್ಲ ಒಂದು ಬದಲಾವಣೆ ಆಗಿದೆ. ಗುರೂಜಿ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಿ? ನನಗೆ ಗುರೂಜಿ ಬಗ್ಗೆ ಹೇಳ್ಬೇಕು ಅಂದ್ರೆ ಹೌದು, ತುಂಬಾ ಪುಣ್ಯ ಮಾಡಿದ್ವಿ ನಾವು. ನಾನು ಎಲ್ಲೆಲ್ಲಿ ಹೋಗಿದ್ವಿ, ಅವರು ಎಲ್ಲ ಹೆಂಗೆ ಅಂದ್ರೆ ಫಸ್ಟ್ ದುಡ್ಡು ಕೊಡಿ ನಿಮ್ ಸಮಸ್ಯೆ ಬಗೆಹರಿಸ್ತೀವಿ. ಬಟ್ ಇಲ್ಲಿ ಮಾತ್ರ ಯಾವತ್ತು ಗುರುಗಳು ದುಡ್ಡಿನ ಬಗ್ಗೆ ಮಾತೇ ಆಡಿಲ್ಲ. ನೀವು ಒಳ್ಳೇದಾಗುತ್ತೆ ನಿಮ್ಗೆ, ಬಾಬಾಜಿ ಒಳ್ಳೇದ್ ಮಾಡ್ತಾರೆ ಅದೇ ಮನ್ಸಲ್ಲಿ ಹೇಳಿದ್ರೆ ಹೊರ್ತು ಯಾರೇ ಒಬ್ಬ ಮನುಷ್ಯ ಆದ್ರೆ, ಗುರುಕುಲದಲ್ಲಿ ನಾವು ಫೀಸ್ ಕೊಡ್ಲೇಬೇಕು, ತಪ್ಪೇನಿಲ್ಲ. ಒಳ್ಳೆ ವಿದ್ಯೆನ ಕಲಿಯೋದಕ್ಕೆ ಇಲ್ಲಿ ಮಾತ್ರ ಪರ್ಮನೆಂಟ್ ಸೊಲ್ಯೂಷನ್ ನಮ್ ಜೀವನದಲ್ಲಿ ಖಂಡಿತ ಸಿಗುತ್ತೆ. ಆಮೇಲೆ ಲೈಫ್ ಟೈಮ್, ಯಾಕೆಂದ್ರೆ ಈಗ ಒಬ್ರು ಹೇಳ್ತಾರೆ ನಿಮಗೆ ಮಡಕೆ ಕುಡಿಕೆ ಕೊಡ್ತೀವಿ ತಗೊಳಮ್ಮ ಒಂದ್ 5,000 ಇಡು ಅಂತಾರೆ. ಅವ್ರಿಗೆ ಇಟ್ರೇನೆ ನಮಗ್ ಕೊಡೋದು. ಬಟ್ ಇಲ್ಲಿ ಆತರ ಎಲ್ಲ ಇಲ್ಲ. ಗುರುಗಳು ನಮ್ಮಿಂದಾನೇ ನಮಗೆ ಪರಿಹಾರ, ನಾವ್ ಏನ್ ಕಲಿಬೇಕು, ನಮ್ ಜೀವನದಲ್ಲಿ ಏನೇ ಬಂದ್ರು ಯಾವ ತರ ಬಗೆಹರಿಸ್ಕೋಬೇಕು ಅದನ್ನ ಖಂಡಿತ ಒಂದು ಗುರುಕುಲದಲ್ಲಿ ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ನಾವ್ ಏನು ಕಲಿತೀವಿ ಅನ್ನೋದೇ ತುಂಬಾ ಮುಖ್ಯ. ಆ ಒಂದು ವಿದ್ಯೆಯಿಂದ ನಾವು ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೊಳ್ಳಬಹುದು. ಹೌದು, ಅದನ್ನ ಈ ಒಂದು ಗುರುಕುಲದಲ್ಲಿ ಕಲಿಸ್ಕೊಡ್ತಾರೆ. ತಾಳ್ಮೆಯಿಂದ ಕಲ್ತ್ರೆ ಖಂಡಿತ ತಾಳ್ಮೆಯಿಂದ ಬಂದು ಇಲ್ಲಿ ಕಲ್ತ್ರೆ ತುಂಬಾ ಒಳ್ಳೇದಾಗುತ್ತೆ. ಒಂದು ಕುಟುಂಬಕ್ಕೆ ಒಬ್ರು ಕಲ್ತ್ರು ಸಾಕು, ಒಂದು ಕುಟುಂಬನೇ ರಕ್ಷಿಸ್ಕೋಬಹುದು. ಆದ್ರೆ ಕುಶಾಲ್ ಗುರುಜಿ ಅಂತ ಗುರುಜಿ ಎಲ್ಲೂ ಸಿಗಲ್ಲ. ನಮಗ್ ಸಿಕ್ಕಿದ್ದು ಅವತಾರ್ ಬಾಬಾಜಿ ಕಡೆಯಿಂದ ನಮ್ ಪುಣ್ಯನೇ ಸರ್. ನಿಜ, ನಿಮ್ ಚಾನಲ್ ಇಂದನೂ ಕುಶಾಲ್ ಗುರುಜಿ ಅವರಿಂದ ನಂಗಂತೂ ತುಂಬಾ ಒಳ್ಳೇದಾಯ್ತು. ಧನ್ಯವಾದಗಳು, ತುಂಬಾ ಧನ್ಯವಾದ. ನೀವು ಇಲ್ಲಿ ಬಂದು ಆ ವಿಚಾರ ತಿಳಿಸ್ತಾ ಇದೀರಲ್ಲ ವೀಕ್ಷಕರಿಗೆ. ಸೊ ನಿಮ್ಮ ರೀತಿಯಲ್ಲಿ ಎಷ್ಟೋ ಜನ, ಲಕ್ಷಾಂತರ ಜನ ಸಮಸ್ಯೆಯಿಂದ ಬಳಲ್ತಾರೆ. ಅವ್ರಿಗೊಂದು ದಾರಿ ಆಗ್ಲಿ. ಹೌದು, ಖಂಡಿತ ಸಮಸ್ತ ಎಲ್ಲರಿಗೂ ದಾರಿ ಆಗುತ್ತೆ. ತಾಳ್ಮೆಯಿಂದ ಬಂದು ಕಲ್ತು ಗುರುಗಳ ಹತ್ರ ತಾಳ್ಮೆಯಿಂದ ಕಲ್ತ್ರೆ ಖಂಡಿತ ಒಂದು ಕುಟುಂಬಕ್ಕೆ ಒಬ್ರು ಕಲ್ತ್ರು ಇಡೀ ಒಂದು ಕುಟುಂಬನೇ ರಕ್ಷಿಸ್ಕೋಬಹುದು ಚೆನ್ನಾಗಿ. 4 ತಿಂಗಳಿಂದ ನನಗ್ ನಡೆದ ಘಟನೆಗೂ 4 ತಿಂಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಯುಗಾದಿ ಹಬ್ಬದಲ್ಲಿ ಆಗಿದ್ದು ಈಗ ಅಲ್ಲಿಗೆ 4 ತಿಂಗಳಾಯ್ತು. 4 ತಿಂಗಳಿಗೆ ತುಂಬಾ ಬದಲಾವಣೆ ಕಂಡಿದೆ. ಲೈಫಲ್ಲಿ ಅರ್ಧ ಬದಲಾವಣೆ ಕಂಡಿದ್ದೆ ನನಗೆ, ಅರ್ಧ. ಆದ್ರೆ ಗುರುಗಳ ತಾಳ್ಮೆಗೆ ಸೂಪರ್. ಅವ್ರ ತಾಳ್ಮೆಯಿಂದ ನಾನು ಅಂದ್ರೆ ಎಲ್ಲ ನೀಟಾಗಿ ನಿಮ್ಗೆ ಎಲ್ಲ ಹೇಳ್ಕೊಡ್ತಾರೆ. ಖಂಡಿತ ನಮ್ಮ ಮಾರ್ಗದರ್ಶನ ಅಲ್ಲ, ಬೇರೆ ಎಲ್ಲೇ ಹೋದ್ರು ಏನಂದ್ರೆ ಫಸ್ಟ್ ದುಡ್ಡು, ಮನಿ ಫಸ್ಟ್. ಅಲ್ಲಿ ಸಮಸ್ಯೆ ಕೇಳೋಲ್ಲ ಯಾರುನು, ನಿಮ್ಗೆ ಏನಾಗಿದೆ ಅಂತ ಕೇಳಲ್ಲ. ಇಲ್ಲಿ ಹಾಗಲ್ಲ. ಆಮೇಲೆ ಸಮಸ್ಯೆಗೆ ನಿಮ್ಗೆ ಹಂಗಾಗಿದೆ ಹಿಂಗಾಗಿದೆ. ಇಲ್ಲಿ ಗುರುಗಳು ಹಂಗಲ್ಲ, ನಿಮ್ ಸಮಸ್ಯೆ ಆಗಿದೆ ಆಯ್ತು,
ತಾಳ್ಮೆಯಿಂದ ಕಾಯಿರಿ, ಕಾದ್ಬಿಟ್ಟು ನಿಮ್ ಸಮಸ್ಯೆಗೆ ನೀವೇ ಪರಿಹಾರ ಕಂಡ್ಕೊಳ್ಳಿ, ನೀವೇ ಅದನ್ನ ನಿಮ್ಮಿಂದನೇ ಬಗೆಹರಿಸಿ ಓಡಿಸಿ. ಅದನ್ನ ಖಂಡಿತವಾಗ್ಲೂ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಇದು ನೀವು ಸ್ವಸಂಮೋಹಿನಿಗೆ ಹೋಗೋದು ಕಲ್ತಿದ್ದೀರಾ ಈ ಗುರುಕುಲ? ಈಗ ಅರ್ಧ ಭಾಗ ಕಲ್ತಿದ್ದೀನಿ. ಸ್ವಸಂಮೋಹಿನಿ ಅಂದ್ರೆ ನಾನು ಬೆಳಗ್ಗೆ ಎದ್ದು ಜಪ ಮಾಡ್ಕೊಳ್ತೀನಿ ಗುರುಗಳು ಹೇಳ್ದಾಗಿಂದ. ಬೇಗ ಬೆಳಗ್ಗೆ ಎದ್ದು ನಾನು ಜಪ ಮಾಡ್ಕೊಳ್ಳೋದ್ರಿಂದ ಆ ಸ್ವಸಂಮೋಹಿನಿನಲ್ಲಿ ಕೆಲವೊಂದ್ ಸಾರಿ ಮುಂದೆ ನಡೆಯೋ ಘಟನೆಗಳ ಬಗ್ಗೆ ಅಂದ್ರೆ ನಾನು ಒಂದು 2-3 ಪರೀಕ್ಷೆ ಮಾಡ್ಬಿಟ್ಟಿದ್ದೀನಿ. ಅದು ಫಸ್ಟ್ ನನಗೆ ತಿಳಿಸುತ್ತೆ, ಅಂದ್ರೆ ಗೋಚರ ಆಗುತ್ತೆ. ಆಗ ಇದೇ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು 2-3 ಸಾರಿ ಹೇಳಿದ್ದೀನಿ, ಹಿಂಗಾಗುತ್ತೆ ಅಂತಾನು. ಅದು ಕೂಡ ಗೋಚರಿಸೋದಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ವಿದ್ಯೆನ ಕಲೀರಿ, ಒಂದು 4 ಜನಕ್ಕೆ ನೀವು ಹೇಳ್ಕೊಡೋ ಆ ಮಟ್ಟಕ್ಕೆ ಬೆಳೀರಿ ಅಂತ ಈ ಮೂಲಕ ನಾನು. ಹೌದು. ನನಗೆ ನಿಮ್ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್. ನಿಮ್ ಕಡೆ ಆಶೀರ್ವಾದ ನಮಗೆ ಈ ರೀತಿಯಾದಂತ ಒಂದು ಕಾರ್ಯಕ್ರಮ ಮಾಡಕ್ಕೆ ಒಂದು ಉತ್ತೇಜನ ಕೊಟ್ಟಂಗೆ. ಹೌದು. ತುಂಬಾ ಥ್ಯಾಂಕ್ಸ್ ವಿಶ್ವಪ್ರಿಯ ಚಾನಲ್ಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಮೇಲೆ ನಮ್ ಗುರುಕುಲದಲ್ಲಿರುವಂತ ನಮ್ ಗುರುಜಿ ಅವ್ರಿಗೆ, ನಮ್ ಕುಶಾಲ್ ಗುರುಜಿ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಲ್ಲಿ ತನಕ ಸಾಕಷ್ಟು ನೀವು ಟೆಸ್ಟಿಮೋನೀಸ್ನ ನಿಮಗೆ ನಾವು ತೋರಿಸಿದೀವಿ. ಸೊ ನಿಮಗೆ ಏನು ಅನ್ನಿಸ್ತು ಈ ಒಂದು ಟೆಸ್ಟಿಮೋನಿ ನೋಡಿದಾಗ, ಈ ಬಾಬಾಜಿ ಗುರುಕುಲದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮುಖಾಂತರ ನಿಮ್ಮ ಒಂದು ಯಾವುದೇ ರೀತಿಯಾದಂಥ ಒಂದು ಸಂದೇಹಗಳು, ಏನಾನ ಪ್ರಶ್ನೆ ಇದ್ದರೆ ಅದರಲ್ಲಿ ತಿಳಿಸಿ ನಾವು ಗುರುಗಳಿಂದ ಒಂದು ಉತ್ತರ ಪಡೆಯುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ಬೋದು. ಸೊ ಕೊನೆಯದಾಗಿ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಗುರುಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ತೆ ಗುರುಗಳೇ. ನಮಸ್ತೆ. ಸಾಕಷ್ಟು ಒಂದು ಟೆಸ್ಟಿಮೋನಿ ನಾವು ನೋಡಿದ್ವಿ, ನಮ್ಮ ವೀಕ್ಷಕರು ಸಹ ನೋಡಿದ್ದಾರೆ. ಸೊ ಭಾಳ ಒಂದು ಒಳ್ಳೊಳ್ಳೆ ರಿಸಲ್ಟ್ಸ್ನ ನೀವು ಅವರಿಂದ ಪಡ್ಕೊಳ್ಳೋಕ್ಕೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿಸಲ್ಟ್ಸ್ನ ನೀವು ಕೊಟ್ಟಿದ್ದೀರಾ. ಅವ್ರ ಮೂಲಕ ಸಾಕಷ್ಟು ಸಮಸ್ಯೆ ಕೂಡ ಬಗೆಹರಿದಿದೆ. ಸೊ ಕೊನೆಯದಾಗಿ ನೀವು ಗುರುಗಳೇ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ? ಹಾಗೆ ಇನ್ನೊಂದು ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇನ್ನು ಮುಂದಕ್ಕೆ ಈ ಸಂಮೋಹಿನಿ ಅಲ್ದಿರ ಇದಕ್ಕೆ ಹೊರತಾಗಿ ಬೇರೆ ಯಾವುದನ್ನ ವಿದ್ಯೆಗಳು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ತೀರಾ? ಸೊ ಅದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ತಾವು. ಖಂಡಿತ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಓಂ ಕ್ರಿಯಾ ಬಾಬಾಜಿ ನಮಃ. ಓಂ ಮುದ್ರ ಬ್ರಹ್ಮಾಯ ವಿದ್ಮಹೆ ಮಂತ್ರತಂತ್ರ ಸ್ವರೂಪಾಯ ಧೀಮಹಿ ತನ್ನೋ ಲಕ್ಷ್ಮೀ ಶ್ರೀನಿವಾಸ ಪ್ರಚೋದಯಾತ್. ಈಗ ನೀವು ಹೇಳಿದ್ದು ಎಲ್ಲ ಸರಿಗೆ ಇದೆ. ಏನು ಇಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಟೆಸ್ಟಿಮೋನಿಸ್ ಕೊಟ್ಟಿರೋದೆಲ್ಲ ನೀವು ನೋಡಿದ್ದೀರಾ, ಪ್ರತ್ಯೇಕವಾಗಿ ಮಾತಾಡಿದ್ದೀರಾ ಅವ್ರ ಹತ್ರ. ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಇದರಲ್ಲಿ ದೊಡ್ಡತನ ಏನಿಲ್ಲ. ಒಂದು ಬಾಬಾಜಿಯವರ ಒಂದು ಸಂಕಲ್ಪದ ಪ್ರಕಾರ ಎಲ್ಲ ನಡೀತಾ ಇದೆ. ಮತ್ತು ನಾನು ನಂಬಿರ್ತಕ್ಕಂತಹ ದೇವತೆಗಳು ಅವರು ನಮ್ಮ ಜೊತೆ ನಿಂತು, ನಮ್ಮ ಹಿಂದೆ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ. ಇನ್ನೊಂದು, ಅವ್ರಿಗೆ ಕಷ್ಟ ಪರಿಹಾರ ಆಗೋ ಸಮಯ ಬಂದಿರೋದ್ರಿಂದ ಅವರು ಸ್ವಲ್ಪ, ಅವ್ರಿಗೂ ಏನಂದರೆ, ಈಗ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮಾರ್ಗದರ್ಶನ ಇರ್ತಿರ್ಲಿಲ್ಲ. ಮುಂಚೆ ಆಗಿದ್ದರೆ ಅವ್ರು ಏನಂದರೆ 1 ದಿವಸ 2 ದಿವಸದ ಕೋರ್ಸು ಮಾಡ್ಕೊಂಡು ಬರ್ತಾಯಿದ್ರು. ಹಂಗಾಗಿ ಅವ್ರಿಗೇನಾಗುತ್ತೆ ಅಂದರೆ, ಎಲ್ಲ ಈ 2 ದಿವಸ 3 ದಿವಸದ್ದು ಅಂದರೆ, ಈಗ ಕೆಲವೊಂದೆಲ್ಲ ಮೆಟೀರಿಯಲ್ಸ್, ಕೋರ್ಸ್ ಮೆಟೀರಿಯಲ್ಸ್ ಅಂತ ಕೊಡ್ತಾರೆ. ಈಗ ನಾನು ಏನು ಕೊಡಲ್ಲ. ನಾನು ಏನು ಮಾಡ್ತೀನಿ ಅಂದರೆ, ದಿವಸ ಒಂದು ವಿಷಯ ತಗೊಂಡು ಆ ವಿಷಯನ ಚೆನ್ನಾಗಿ ಅವ್ರಿಗೆ ಅರ್ಥ ಆಗೋ ಥರ ಮಾಡಿಸಿ, ಅದರಿಂದ ಫಲಿತಾಂಶ ನೋಡಿದಾಗ ಅವ್ರಿಗೇನಾಗುತ್ತೆ, ಪ್ರತಿಯೊಂದು ವಿಚಾರದಲ್ಲೂ ಅವ್ರಿಗೆ ಜ್ಞಾನ ಅಭಿವೃದ್ಧಿಯಾಗಿ, ಮತ್ತು ಅವ್ರೇನಂದರೆ, ಈಗ ನಾವು ಬರೀ ಜ್ಞಾನ ಅಭಿವೃದ್ಧಿ ಅದೊಂದೇ ನಾವು ಇಟ್ಕೊಂಡಿಲ್ಲ, ಆರೋಗ್ಯ ಅಭಿವೃದ್ಧಿನೂ ಆಗ್ತಾಯಿದೆ. ಆಮೇಲೆ ಹಣಕಾಸಿನ ಮುಗ್ಗಟ್ಟುಗಳೇನಿದೆ ಅದೆಲ್ಲ ಬಗೆಹರಿತಾ ಇದೆ. ಇದಕ್ಕೆಲ್ಲ 1 ದಿವಸ 2 ದಿವಸದ ಕೋರ್ಸಲ್ಲಿ ಆಗಲ್ಲ. ಈಗ ಹಂಗಂತ ಅಂದ್ಬಿಟ್ಟು ನಾನು ಕೋರ್ಸ್ ಮಾಡಿರೋರನ್ನ ನಾನೇನು ಮಾತಾಡ್ತಾ ಇಲ್ಲ. ಯಾಕಂದರೆ ಅವ್ರ ಡ್ಯೂಟಿ ಏನು ಮಾಡ್ತಾಯಿದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ ಕರೆಕ್ಟಾಗಿ. ಅದರಲ್ಲಿ ಸ್ವಲ್ಪ ರಿಸಲ್ಟ್ಗಳು ವೇರಿಯೇಷನ್ ಆಗ್ಬೋದು. ಇಲ್ಲಿ ನಮ್ಮದ್ರಲ್ಲೂ ವೇರಿಯೇಷನ್ ಇರುತ್ತೆ. ಯಾವ ಸಂದರ್ಭದಲ್ಲಿ ಅಂದರೆ, ಹೇಳ್ಕೊಟ್ಟಿದ್ದನ್ನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ. ನನ್ನ ಹತ್ರ ಬಂದಿರೋರು ಒಂದು 95% ಜನ ಅವರು ತುಂಬ ದುಡ್ಡು ಕೊಟ್ಟು ಕಳ್ಕೊಂಡು ರೋಸೋಗಿ ಇನ್ನು ಜೀವನನೇ ಬೇಡ ಅಂತ ಅವರು
ಬಂದು ಒಂದು ಚಾಲೆಂಜಿಂಗಾಗಿ ಒಂದು ಹಠ ತೊಟ್ಟು ಕೂತ್ಕೊಂಡಾಗಲೇ ಅವ್ರಿಗೆ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ, ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ಅವರು ಸಾಧನೆ ಕೂತ್ಕೊಂಡಾಗ್ಲೂ ಅವ್ರಿಗೆ ತೊಂದರೆ ಇಲ್ಲ ಅಂತೇನಿಲ್ಲ, ಎಲ್ಲ ಸಲೀಸಾಗಾಯಿತು ಅಂತ. ಮೊದಲನೇದಾಗಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲದಕ್ಕೂ ಕಾರಣ ನಮ್ಮ ಗುಣ ಮತ್ತು ಮನಸ್ಸು. ಗುಣದ ಮಾತನ್ನು ಯಾವತ್ತೂ ಮನಸ್ಸು ಕೇಳುತ್ತೆ. ಗುಣ ಏನು, ಇವಾಗ ಒಬ್ಬನಿಗೆ ಮೋಸ ಮಾಡಬೇಕು ಅನ್ನೋದು ಮನಸ್ಸು ಮೊದಲು ಲೆಕ್ಕಾಚಾರ ಮಾಡಲ್ಲ. ಗುಣ, ಆ ದುರ್ಗುಣದ ಮಾತನ್ನ ಯಾವಾಗ ಮನಸ್ಸು ಕೇಳುತ್ತೋ ಅಲ್ಲಿ ಕೆಲಸ ಕೆಟ್ಟೋಗುತ್ತೆ, ಒಬ್ಬ ಮನುಷ್ಯನ ಘನತೆಗೆ ಧಕ್ಕೆ ಬರುತ್ತೆ. ಈ ಥರ ಆದಂಥ ಸಂದರ್ಭದಲ್ಲಿ ಈಗ ಮೋಸ ಆಗಿರೋರ್ಗು ನೋವಿರುತ್ತೆ, ಮೋಸ ಮಾಡೋರಿಗೆ ಇನ್ನೂ ಹೆಚ್ಚೆಚ್ಚು ಮೋಸ ಮಾಡಬೇಕು ಅಂತ ಒಂದು ಮನಸ್ಥಿತಿ ಇರುತ್ತೆ. ಹಂಗಾಗಿ ನಮ್ಮ ಹತ್ರ ಮೋಸ ಹೋಗಿರೋರು ಜಾಸ್ತಿ ಬಂದಾಗ ಸಂಸಾರದಲ್ಲಾಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಮೋಸ ಹೋಗಿದ್ದಾರೆ. ಅಂದರೆ ಕಂಪ್ನಿಗಳಲ್ಲಿ ಅವ್ರನ್ನ ಪಾಪ ನಮ್ಮ ಸ್ಟೂಡೆಂಟ್ಗಳು ಎಷ್ಟೋ ಜನಕ್ಕೆ ಅಂದರೆ ತುಂಬ ಹಿಂಸೆ, ಕಂಪ್ನಿಗಳಲ್ಲಿ ಹಿಂಸೆ, ಮತ್ತು ಮನೆಯಲ್ಲಿ ಗಂಡ ಹೆಂಡ್ತಿಗೆ ಹಿಂಸೆ ಕೊಡೋದು, ಹೆಂಡ್ತಿ ಗಂಡನಿಗೆ ಹಿಂಸೆ ಕೊಡೋದು. ಈ ಥರ ಆದಾಗ ಏನಾಗುತ್ತೆ, ಅವ್ರಿಗೆ ನೆಮ್ಮದಿ ಇರೋಲ್ಲ. ಅವರೇನು ಅಂದ್ಕೊಂಡಿರ್ತಾರೆ, ಆಧ್ಯಾತ್ಮಕ್ಕೆ ಬಂದ್ಬಿಟ್ರೆ ಎಲ್ಲ ಕಳ್ಕೊಂಡು ಹೋಗ್ಬಿಡ್ಬೋದು, ನಾವು ದುಡ್ಡು ಕಾಸೆಲ್ಲ ಚೆನ್ನಾಗಿ ಮಾಡಿಬಿಡ್ಬೋದು ಅನ್ನೋ ಥರ ಬೇರೆಯವರು ಬಿಂಬಿಸಿ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ. ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಅಂದರೆ, ಅವ್ರು ಏನು ಮಾಡ್ತಾರೆ, ನಾನು ಅವ್ರ ಹತ್ರ ಹೋಗಿದ್ದೆ, ನಾನು ಇವ್ರ ಹತ್ರ ಹೋಗಿದ್ದೆ, ಅವ್ರು ಅಷ್ಟು ಚಾರ್ಜ್ ಮಾಡಿದ್ರು, ಇಷ್ಟು ಚಾರ್ಜ್ ಮಾಡಿದ್ರು, ಅದೆಲ್ಲ ಇರಲಿ ಬಿಡಿ. ಆದರೆ ಲಾಸ್ಟ್ಗೆ ಏನು ತಿಳ್ಕೊಂಡಿದ್ದೀರಾ ಅಂದರೆ, ಅವರು ಎಲ್ಲಿ ಸರಿ ಮಾಡ್ಬೇಕು ಅದನ್ನು ಸರಿ ಮಾಡಿಲ್ಲ. ಅವ್ರೇನು ಹೇಳ್ತಾರೆ, ಇವಾಗ ಈ ಥರದ್ದು ಹಿಂಗೆ ಕೋರ್ಸ್ ಇದೆ, ಇದನ್ನು ಮಾಡ್ಕೊಳ್ಳಿ, ಈಗ ಒಂದು ರೇಖೆ ಹೇಳ್ಕೊಡ್ತೀನಿ ಅಂತಾರೆ. ರೇಖೆಲಿ ಏನು ಹೇಳ್ಕೊಡ್ತಾರೆ, ಮುಖ್ಯವಾಗಿ ಅದನ್ನು ಹೇಳ್ಕೊಟ್ರು ಇವ್ರಿಗೆ ತಾಳ್ಮೆ ಇರಲ್ಲ. 24 ಪಾಯಿಂಟು ಇಟ್ಕೋಬೇಕು, ಅಥವಾ ಸಂಮೋಹನ ವಿದ್ಯೆಯಲ್ಲಿ ದಿನಾ ಅಭ್ಯಾಸ ಮಾಡಬೇಕು. ಈಗ ನಾವು ಹೇಳ್ಕೊಡೋ ಸಂಮೋಹನ ವಿದ್ಯೆಯಲ್ಲಿ ದಿನ ಅಭ್ಯಾಸ ಮಾಡಬೇಕು. ಕೆಲವೊಂದೆಲ್ಲ ತಾಂತ್ರಿಕವಾಗಿ ಹೇಳ್ಕೊಟ್ಟಿರ್ತೀವಿ. ಅಂದರೆ ತಾಂತ್ರಿಕ ಅಂದರೆ ಆ ಥರ ಅಲ್ಲ, ಒಂದು ತಾಂತ್ರಿಕತೆನೇ ಹೇಳ್ಕೊಟ್ಟಿರ್ತೀವಿ. ಈ ಥರ ಒಂದು ಸಮಸ್ಯೆಗಳನ್ನ ಈ ಥರ ಸೂಕ್ತ ಮನಸ್ಸಿಗೆ ಹೋಗಿ ಅಲ್ಲಿ ನಾವು ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅದು ಆಗುವಂಥ ಏನು ಚಾನ್ಸಸ್ಸು ಹೆಚ್ಚಿರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ. ಕೆಲವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗದೇ ಇರೋವಂಥ ಸಂದರ್ಭದಲ್ಲಿ ಅವರೇ ಕರೆ ಮಾಡಿ ನಮ್ಮ ಹತ್ರ ಬಗೆಹರಿಸ್ಕೋತಾರೆ. ಮತ್ತು ಈಗಲೂ ಏನಾಗಿದೆ ಅಂದರೆ, ಈಗ ಒಂದು 70-80 ಭಾಗ ಕೋರ್ಸು ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಈಗ ಇನ್ನೂ ಹೆಂಗೆ ಅಂದರೆ, ಈಗ ಕೂತಿರೋರು 2.5 ಅವರ್ ಆದ್ರೂ ಎದ್ದೇಳಲ್ಲ, ಆ ಥರ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂದರೆ ಏನಂದರೆ, ಇಷ್ಟೆಲ್ಲ ನಾವು ಇವರು ಕೊಡೋವಂಥ ಒಂದು ಸಣ್ಣ ಕಾಣಿಕೆಯಿಂದ ಇಷ್ಟೆಲ್ಲ ನಮಗೆ ಸಿಗ್ತಾ ಇದೆ ಅಂದ್ಬಿಟ್ಟು ಅವ್ರಿಗೆ ಅರಿವಾಗಿದೆ. ಆ ಅರಿವಿಗೆ 2-2.5 ತಿಂಗಳು ಬೇಕು. ಒಬ್ಬ ಮನುಷ್ಯ 2-2.5 ತಿಂಗಳು, 3 ತಿಂಗಳು, 4 ತಿಂಗಳು ಅವನಿಗವನೇ ಕೊಡದೇ ಇದ್ಮೇಲೆ ಆ ಜೀವನದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದು, ಮೊದಲು ಗುರು ಅನ್ನಿಸ್ಕೊಳ್ಳೋರನ್ನ ನಂಬಬೇಕು. ಈಗ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ನಾವೇನು ಕೇಳಿಲ್ಲ. ಒಂದೇನೋ ಒಂದು ರೀಸನಬಲ್ ಆಗಿ ನಾವು ಇಟ್ಟಿರ್ತೀವಿ ಒಂದು ಗುರು ಕಾಣಿಕೆ ಅಂತ. ಅದನ್ನು ಕೊಟ್ಟಾದ್ಮೇಲೂ ನೆಮ್ಮದಿ ಇರಲ್ಲ ಅವ್ರಿಗೆ. ಏನೇ ಮಾಡ್ತೀನಿ ಅಂದ್ರೆ ನೆಮ್ಮದಿ ಇಲ್ಲದೆ ಇರೋರು ಎಲ್ಲೂ ಉದ್ಧಾರ ಆಗಲ್ಲ. ನೆಮ್ಮದಿಯಾಗಿ ಈಗ ನೋಡಿದ್ರಲ್ಲ ನಮ್ಮ ಸ್ಟೂಡೆಂಟ್ಗಳು, ಅವರೆಲ್ಲ ಏನಂದರೆ ಹಠ ತೊಟ್ಟು, ಕೆಲವ್ರನ್ನ ನಾನೇ ಫೋನ್ ಮಾಡಿ ಕರೆದೀನಿ, ಏನೋ ಕಾರಣಕ್ಕೆ ಅವರು ತಪ್ಪಿಸ್ಕೊತಾ ಇರ್ತಾರೆ. ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲರನ್ನೂ ವಾಪಸ್ ಕರೆದಿದ್ದಕ್ಕೆ ಎಷ್ಟೋ ಜನ ತಿರ್ಗಾ ವಾಪಸ್ ಬಂದರು, ಮಾಡ್ತಾಯಿದ್ದಾರೆ. ಇವಾಗ ಅವ್ರಿಗೆ ಏನಂದರೆ ತುಂಬ ಆ ಥರ ಇರೋರ್ಗೆ ಆ ಥರ ಬಿಟ್ಟಿದ್ದಾರೆ, ಯೋಚನೆ ಮಾಡೋಷ್ಟು ಶಕ್ತಿ ಪಡ್ಕೊಂಡಿದ್ದಾರೆ. ಮತ್ತು ಎಲ್ರಿಗೂ ಬಾಬಾಜಿಯವರು ಅನುಗ್ರಹ ಅಂದರೆ 100ರಲ್ಲಿ 90 ಭಾಗಕ್ಕೆ ಅನುಗ್ರಹ ಆಗಿದೆ. ಕಾಣಿಸಿದ್ದಾರೆ, ಎಷ್ಟೋ ಜನಕ್ಕೂ ಕಾಣಿಸ್ತಾ ಇದ್ದಾರೆ. ಕಾಣಿಸಿ ಅವರಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿ ತೆಗೆದಿದ್ದಾರೆ. ಮತ್ತು ಬಾಬಾಜಿಯವರು ಹೆಂಗೆ ಮಾಡ್ತಾಯಿದ್ದಾರೆ ಅಂದರೆ, ನಮ್ಮ ಒಬ್ಬರು ಸ್ಟೂಡೆಂಟ್ ಹಿಂಗೇ ಸ್ವಲ್ಪ ದಿವಸದಿಂದ ಅವರು ಅಂದರೆ ಸುಮ್ಮನೆ ಒಂದು ಇದಾಗಿ ಬಂದಿದ್ರು, ಒಂದು ಅವ್ರದ್ದೇನೋ ಒಂದು ಬೇರೆ ಲೆಕ್ಕಾಚಾರದಲ್ಲಿ ಬಂದಿರು. ಅಂದರೆ ತಪ್ಪಾಗಿ ಅಂತ ಅಲ್ಲ, ಅವ್ರಿಗೆ ಇಷ್ಟು ತಿಳ್ಕೊಬೇಕಾಗಿತ್ತು ಅಂತ ಇತ್ತು. ಬರೀ ಅದನ್ನು ಒಂದು ಕೆಲವೊಂದೆರಡು ತಂತ್ರಗಾರಿಕೆ ಹೇಳ್ಕೊಟ್ಟಿದ್ದಕ್ಕೆ ಬಾಬಾಜಿಯವ್ರ ಕಡೆಯಿಂದ ಅವರು ಆ ಒಂದು ಕಾರ್ಯನ ಜಯಿಸಿ ಕೊನೆಗೆ, ಇಲ್ಲ ಗುರುಗಳೇ ಸಾಕು, ನನಗೆ ಮೆಥಡ್ ಗೊತ್ತಿರಲಿಲ್ಲ, ನನಗೆ ಮೆಥಡ್ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಅಂದ್ಬಿಟ್ಟು ಅವರು ನಮ್ಮ ಸಂಸ್ಥೆಯಿಂದ ಹೊರಗಡೆ ಹೋದರು. ಸಂತೋಷ ನೋಡಿ. ಆ ಥರ ಏನಂದರೆ, ನಾವು ಮಾಡಲ್ಲ ಅನ್ನೋರನ್ನ ನಾವು ಅಂದರೆ ಸಾಧನೆ ಮಾಡಲ್ಲ ಅನ್ನೋರನ್ನ ನಾವು ಇಟ್ಕೊಳ್ಳೋಕ್ಕೂ ಆಗಲ್ಲ. ಸಾಧನೆ ಹಾದಿ ಗೊತ್ತಾಯಿತು ಅಂದಮೇಲೆ ಅವರಾಗವರೇ ಹೋಗ್ತಾ ಇರ್ಬೋದು. ಏನು ಅದರಲ್ಲೇನು ತೊಂದರೆ ಏನಿಲ್ಲ.
ಒಟ್ಟಿನಲ್ಲಿ ನಮಗೇನಂದರೆ ಬಾಬಾಜಿ ಗುರುಕುಲ ಅನ್ನೋದು ಏನೋ ನಾನು ಅದನ್ನು ಹುಟ್ಟಾಕಿರೋವಂಥದ್ದಲ್ಲ. ಅವರು ಬಾಬಾಜಿಯವರು ಅವ್ರೇನು ಮಾಡ್ತಾರೆ, ಈಗ ಯುಗ ಅಂತ್ಯ ಇರೋದ್ರಿಂದ ಅವ್ರ ಕಡೆಯಿಂದ ಒಂದಷ್ಟು ಜನ ಆಧ್ಯಾತ್ಮ ಸಾಧಕರು ಬೇಕೇ ಬೇಕು. ಯಾಕಂದರೆ ಸತ್ಯಯುಗ ನಡೆಸಬೇಕು ಅಂದರೆ ಇದೆಲ್ಲ ಬೇಕು. ಇದು ನಾನೊಬ್ಬ ಹೇಳ್ತಾರ ಮಾತಲ್ಲ, ಇಡೀ ಈ ಆಧ್ಯಾತ್ಮ ಲೋಕದಲ್ಲಿ ಇದು ಸಂಚಲನಗೊಳಿಸಿದೆ, ನಿಮಗೂ ಗೊತ್ತದು. ಹಂಗಾಗಿ ಇವಾಗ ನಾವು ಸಾರ್ಥಕತೆ ಈಗ ಹೆಂಗೆ ಅಂದರೆ, ಈಗ ಮಾಮೂಲಿ ಇಂಜಿನಿಯರಿಂಗ್ ಓದ್ತಾರೆ, ಡಾಕ್ಟ್ರ್ ಓದ್ತಾರೆ, ಅದೆಲ್ಲ ದುಡಿಮೆಗಾಯಿತು, ಒಂದು ಬಿಸ್ನೆಸ್ ಮಾಡ್ತಾರೆ, ದುಡಿಮೆಗಾಯಿತು. ಪ್ರೊಟೆಕ್ಷನ್ಗೆ ಅಂತ ಏನು ವಿದ್ಯೆ ಕಲ್ತಿದ್ದೀರಾ ಕೇಳಿದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ಕೇಳಿದ್ರೆ ನಾನು ಧ್ಯಾನ ಮಾಡಿದ್ದೀನಿ, ನಾನು ಅಲ್ಲೋಗಿದ್ದೀನಿ ಇಲ್ಲೋಗಿದ್ದೀನಿ ಅಂತಾರೆ. ಸರಿ, ಏನಾಗಿದೆ ಈಗ ನಿಮ್ಗೆ ನಮ್ಮನ್ನು ಹುಡ್ಕೊಂಬರುವಂಥದ್ದಾದ್ರೂ ಏನಿದೆ ಅಂದರೆ, ಇಲ್ಲ ಗುರುಗಳೇ ನಮ್ಗೆ ಏನೋ ಕಮ್ಮಿ ಇದೆ, ಒಟ್ಟಿನಲ್ಲಿ ನಮಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಮಾಮೂಲಿ. ಕೂತ್ಕೊಂಡು ಎಲ್ಲ ನೋಡಿದಾಗ ಇವರು ಕಲಿಬೇಕು, ಜೀವನಕ್ಕೆ ಬೇಕಾಗಿರೋ ಪಾಠ ಕಲ್ತಿಲ್ಲ, ವಿದ್ಯೆ ಕಲ್ತಿಲ್ಲ. ಹಂಗಾಗಿ ನಾವು ಏನಂದರೆ ನಮ್ಮ ಗಮನ ಏನಿರೋದ್ರು ಅಂದರೆ ಗುಣನ ಮತ್ತು ಮನಸ್ಸನ್ನ ಒಂದು ಹಂತಕ್ಕೆ ಮನುಷ್ಯ ತಗೊಂಡು ಬರಲೇಬೇಕು, ಒಂದು ಹಿಡಿತಕ್ಕೆ ಬರಲೇಬೇಕು. ಅದು ತುಂಬ ಸುಲಭವಾಗೂ ನಾವು ಹೇಳ್ಕೊಡ್ತಾ ಇದ್ದೀವಿ. ಹಾಗಾಗಿ ಇದೇನೆಂದರೆ ಸಕ್ಸಸ್ ಆಗಿ ಹೋಗ್ತಾಯಿದೆ, ಯಶಸ್ವಿಯಾಗಿ ಹೋಗ್ತಾಯಿದೆ. ಯಾಕಂದರೆ ಕೆಲವು ಕಡೆ ಒಂದು ವಾರದ ಮೇಲೆ ಇರೋಲ್ಲ. ನಮ್ಮ ಹತ್ರ ಏನಂದರೆ ಆ ಒಂದು ಹೇಳ್ಕೊಡೋ ರೀತಿ ಕರೆಕ್ಟಾಗಿದೆ. ಈಗ ನೀವೇ ನೋಡಿರ್ಬೋದು, ಈಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿರೋದ್ರಲ್ಲಿ ಅವ್ರು ಹೆಂಗೆ ಅಂದರೆ ಅವ್ರ ಸ್ಥಿತಿ ಬೇರೆಯೇ ಇತ್ತು. ಯಾಕಂದರೆ ಕೂರಿಸಿ ಸಮಾಧಾನ ಮಾಡೋವಂಥವ್ರು ಯಾರೂ ಇಲ್ಲ. ಕೆಲವ್ರು ಮಾತಾಡಿದ್ದಾರೆ ಬಿಡಿ, ಗಂಟೆಗಟ್ಟಲೆ ಮಾತಾಡಿ ಏನೂ ಪ್ರಯೋಜನ ಆಗಿಲ್ಲ. ಆದರೆ ಕೆಲವ್ರಿಗೆ ಅರ್ಥ ಆಗೋ ಥರ ಅವ್ರಿಗೆ ಹೇಳಿದಾಗ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಿ, ಸರಿಯಾದ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಂಡಾಗಲೇ ಅದು ಏನು ಕೆಲಸ ಆಗೋದು. ಇಲ್ಲ ಅಂದರೆ ಕೆಲವರು ಹೇಳಿದ್ದೇ ಹೇಳ್ತಾ ಇರ್ತಾರೆ, ಫೋನ್ ಮಾಡಿದ್ರೆ ಸಾಕು, ಬರೀ ನಮ್ಮ ಮನೇಲಿ ಹಿಂಗಾಯಿತು ಹಂಗಾಯಿತು. ಅದೆಲ್ಲ ನೆಸೆಸಿಟಿ ಅಲ್ಲ. ಅದು ನಮಗೆ ಅಷ್ಟೊಂಥರ ಹೇಳೋದು ಬೇಡ. ಸಮಸ್ಯೆ ಏನಿದೆ, ನನಗೆ ಈ ಥರ ಮಾನಸಿಕ ಸಮಸ್ಯೆ ಇದೆ, ನನಗೆ ಇನ್ನೊಬ್ಬರು ಮನುಷ್ಯನಿಂದ ನನಗೆ ತೊಂದರೆ ಇದೆ. ಏನಕ್ಕೆ ತೊಂದರೆ ಬರುತ್ತೆ? ದೈವನ ಇವರು ಅಳವಡಿಸ್ಕೊಂಡಿಲ್ಲ. ಬರೀ ದೇವ್ರು ಬೇಕು ದೇವ್ರು ಬೇಕು ದೇವ್ರು ಬೇಕು ಅಂತಾರೆ. ಎಲ್ಲಿಂದ ದೇವ್ರು ಏನಕ್ಕೆ ಬೇಕು? ದೇವ್ರಿಗೆ ನಮ್ಮ ಅವಶ್ಯಕತೆ ಆದರೂ ಏನಿದೆ, ಇದನ್ನು ಅವ್ರು ಅರ್ಥ ಮಾಡ್ಕೊಂಡಿರಲ್ಲ. ದೇವ್ರಿಗೆ ನಮ್ಮ ಅವಶ್ಯಕತೆ ಏನಿಲ್ಲ, ನಮಗೆ ಇರೋದು ದೇವ್ರಿಗೆ ಅವಶ್ಯಕತೆ. ನಮಗಿದೆ ಅಂದರೆ ನಮಗೂ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ದೈವ ಏನು ಹೇಳುತ್ತೆ ಅಂದರೆ, ನಿನ್ನ ಕೆಲಸ ನೀನು ಸರಿಯಾಗಿ ಮಾಡ್ಕೊಂಡು ಹೋಗು. ನಾನು ನಿನಗೆ ಮನಸ್ಸು ಕೊಟ್ಟಿದ್ದೀನಿ, ಗುಣಗಳು ಕೊಟ್ಟಿದ್ದೀನಿ, ಕೆಟ್ಟ ಗುಣನೂ ಇದೆ, ಒಳ್ಳೆ ಗುಣನೂ ಇದೆ. ಯಾವ್ದು ಆರಿಸ್ಕೊಂಡು ಬರ್ತೀಯ ಮುಂದಕ್ಕೆ? ಅವ್ರು ಹೇಳೋದು ಅಷ್ಟೇ. ಅದನ್ನು ಸರಿಯಾಗಿ ಅನುಸರಿಸ್ಕೊಂಡು ಜೀವನದಲ್ಲಿ ಮುಂದೆ ಬಂದಾಗ ಯಶಸ್ಸು ಕಾಣ್ಬೋದು. ತುಂಬ ಸರಳವಾಗೇ ಇರುತ್ತೆ ನಾವು ಹೇಳ್ಕೊಡೋದು, ಆದರೆ ಪರಿಣಾಮ ಮಾತ್ರ ತುಂಬ ಜೋರಾಗಿರುತ್ತೆ. ಅದೇನೆಂದರೆ ಎಲ್ಲ ನಿಂತಿರೋದು ಮನಸ್ಸು ಅಂತ ಹೇಳ್ತಾರೆ. ಮನಸ್ಸಿಗೆ ಹೇಳ್ಕೊಡೋರು ಯಾರು? ಮನಸ್ಸಿಗೆ ಇದನ್ನು ಮಾಡು ಅಂತ ಹೇಳೋರು ಯಾರು? ಗುಣ, ಬುದ್ಧಿಶಕ್ತಿ, ಎಲ್ಲಾದ್ರೂ ಮೇಲೂ ನಿಂತ್ಕೊಳ್ಳೋದು ಗುಣ. ಆ ಗುಣನ ಈಗ ಅವನು ಕದ್ರೆ ಕಳ್ಳ, ಇವ್ರು ಕದ್ರೆ ಕಳ್ಳ ಅಲ್ಲ, ಈ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಅಲ್ಲಿಗೆ ಗುಣ ಸರಿಗಿಲ್ಲ, ಮನಸ್ಸಲ್ಲ, ಗುಣ ಸರಿಗಿಲ್ಲ ಅಂತ ಹೊಟ್ಟೋಯ್ತು. ಹಾಗಾಗಿ ನಾವು ಈ ಸೂಕ್ಷ್ಮ ವಿಚಾರಗಳನ್ನ ಯಾವಾಗ ತಿಳಿಸ್ಕೊಡ್ತಾ ಬರ್ತೀವೋ ಆವಾಗ ಅವ್ರಿಗೆ ಒಂದು ಅರಿವು ಬಂದು ಆ ಗುಣಗಳನ್ನ ಬದಲಾವಣೆ ಮಾಡ್ಕೊಂಡಾಗ ನೋಡಿ, ಯಾವತ್ತೂ ಅಷ್ಟೇ ಜೀವನದಲ್ಲಿ 5 ಶಕ್ತಿ ಬೇಕೇ ಬೇಕು. ತಂದೆ ತಾಯಿ ಆಶೀರ್ವಾದದ ಶಕ್ತಿ, ಆಮೇಲೆ ಮನೆ ದೇವ್ರದ್ದು ಆಶೀರ್ವಾದದ ಶಕ್ತಿ, ಆಮೇಲೆ ಇಷ್ಟ ದೇವರು ಇರ್ತಾರೆ, ಇಷ್ಟ ದೇವ್ರದ್ದು ಆಶೀರ್ವಾದದ ಶಕ್ತಿ ಬೇಕೇ ಬೇಕು. ಆಮೇಲೆ ಗುರುವಿನ ಶಕ್ತಿ, ಗುರುವಿನ ಆಶೀರ್ವಾದ ಇರಬೇಕು. ಅದಾದಮೇಲೆ ಶಕ್ತಿ ದೇವತೆಗಳ ಆಶೀರ್ವಾದ ಇರಬೇಕು. ಇದಿಷ್ಟು ಸಾಧನೆ ಮಾಡಬೇಕು ಅಂದರೆ ಮನುಷ್ಯ ತನ್ನ ತಂದೆ ತಾಯಿನ, ತನ್ನನ್ನು ನಂಬಿರುವಂಥ ವ್ಯಕ್ತಿಗಳ ಹತ್ರ ಪ್ರಾಮಾಣಿಕವಾಗಿದ್ದರೆ ನೆಕ್ಸ್ಟು ಗುರು ಒಪ್ತಾರೆ. ಆ ಗುರು ಒಪ್ಪದ ಮೇಲೆ ಏನಿದ್ರು ಇಷ್ಟ ದೇವತೆಗಳು ಬರೋದು. ನಾವು ಎಲ್ಲ ಈ ತಂದೆ ತಾಯಿ ಲೆವೆಲ್ಲು, ಗುರು ಲೆವೆಲಲ್ಲೇ ನಾವು ಹಾಳು ಮಾಡ್ಕೊಂಬಿಟ್ರೆ, ಅಂದರೆ ತಳಹದಿ ಅದೇ ಮೇಲಕ್ಕೆ, ನಮ್ಮ ಜೀವನನ ಮೇಲಕ್ಕೆ ಎತ್ತದೆ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಸ್ನೇಹಿತರನ್ನ, ಬಂಧು ಬಳಗನ ಚೆನ್ನಾಗಿ ನೋಡ್ಕೋಬೇಕು. ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಾಗಲೇ ನಾವು ಗುರು ನಮ್ಮನ್ನು ಇಷ್ಟಪಡೋದು. ಗುರು ತತ್ವ ಏನು ಹೇಳುತ್ತೆ? ಪ್ರಾಮಾಣಿಕವಾಗಿರು, ಮತ್ತು ಇನ್ನೊಬ್ರಿಗೆ ಅನ್ಯಾಯ ಮಾಡಬೇಡ. ಇಷ್ಟೇ. ಇದನ್ನು ಸರಿಯಾಗಿ ಮಾಡ್ಕೊಂಡು ಹೋದರೆ ಗುರು ಒಪ್ತಾರೆ. ಗುರು ಒಪ್ಪಿದ್ಮೇಲೆ ಇನ್ನು ಗುರು ಒಪ್ಪೋದನ್ನು ದೇವತೆಗಳು ಏನಕ್ಕೆ ಒಪ್ತಾರೆ ಅಂದರೆ, ಗುರುಗಳು ಅಷ್ಟು ಪ್ರಾಮಾಣಿಕರಾಗಿರ್ತಾರೆ. ಯಾವ ಗುರು? ಇವತ್ತು ಸಾಯಿಬಾಬಾ ಆಗಿರ್ಬೋದು,
ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಮಹಾವತಾರ್ ಬಾಬಾಜಿ ಆಗಿರ್ಬೋದು, ಯಾರ್ಯಾರು ಗುರುಗಳು ಅಂತ ಇದ್ದಾರೆ ಇವಾಗ ಅವರೆಲ್ಲ ಪ್ರಾಮಾಣಿಕವಾಗಿರೋದ್ರಿಂದನೇ ಇವತ್ತು ದೇವತೆಗಳಿಗೆ ತುಂಬ ಸುಲಭ ಆಗುತ್ತೆ. ಓ ಇವ್ನು ಒಳ್ಳೆಯವನ, ಇವ್ನಿಗೇನು ಯೋಗ ಕೊಡಬೇಕು ಅನ್ನೋದು ಅವ್ರು ಕೊಡ್ತಾರೆ. ಗುರು ಜ್ಞಾನ ಕೊಡ್ತಾರೆ, ತಂದೆ ತಾಯಿಯು ಅಷ್ಟೋ ಇಷ್ಟೋ ಜ್ಞಾನ ಕೊಡ್ತಾರೆ, ಸ್ನೇಹಿತರು ಜ್ಞಾನ ದುಡ್ಡಿಸ್ಕೊಂಡಾರೋ ಜ್ಞಾನ ಕೊಡ್ತಾರೆ, ಆ ಥರ ಎಲ್ಲ ಇರುತ್ತೆ. ಆಮೇಲೆ ಅದೇ ಬೆನ್ನಿಗೆ ಚೂರಿ ಹಾಕಾದ್ರೂ ಜ್ಞಾನ ಕೊಡ್ತಾರೆ. ನಮ್ಗೆ ಅರ್ಥ ಆಗಿರಲ್ಲ, ಬೆಸ್ಟ್ ಫ್ರೆಂಡು ಆ ಥರ ಈ ಥರ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದು ಬಿಟ್ಟು ತಂದೆ ತಾಯಿನ ನಂಬಬೇಕು, ಗುರುಗಳನ್ನ ನಂಬಬೇಕು, ಇಷ್ಟ ದೇವ್ರನ್ನ ನಂಬಬೇಕು, ಶಕ್ತಿ ದೇವತೆಗಳನ್ನ ನಂಬಬೇಕು. ಇಷ್ಟು ನಂಬಿ ನಾವು ದಿನದ ಕೆಲಸ ಸರಿಯಾಗಿ ಮಾಡ್ಕೊಂಡೋದ್ರೆ ಒಂದಲ್ಲ ಒಂದು ದಿವಸ ನಮಗೆ ಸಮಸ್ಯೆಗಳಿಂದ ಮುಕ್ತ ಆಗೇ ಆಗ್ತೀವಿ. ಅದನ್ನೇ ಇವಾಗ ನಾನು ಹೇಳ್ಕೊಡ್ತಾ ಇರೋದು. ಹಾಗಾಗಿ ಅವ್ರಿಗೆ ಯಶಸ್ಸು ಅನ್ನೋದು ಸಿಗ್ತಾನೆ ಇದೆ. ಅಂದರೆ ಈ ಒಂದು ಬಾಬಾಜಿ ಗುರುಕುಲದಲ್ಲಿ ಯಾರು ವಿದ್ಯಾರ್ಥಿಗಳು ಬಂದು ಕಲಿತಾ ಇದ್ದಾರೋ ಸೊ ಎಲ್ಲರಿಗೂ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳಕ್ಕೆ ಬಯಸ್ತಿರಲ್ಲ ಗುರುಗಳೇ? ತಡವಾಗಾದರೂ ಸಿಗುತ್ತೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಗುಣನ ಬದಲಾವಣೆ ಮಾಡಿಕೊಂಡ್ರೆ ಮುಗಿತಲ್ಲ ಅಲ್ಲಿ. ಹೌದು. ಯಾವ ಗುಣದಿಂದ ಅವರು ಹಿಂದಿನ ಜನ್ಮದಲ್ಲಿ ಗಂಡನ್ನ ಬಿಟ್ಟು ಅತ್ತೆ ಮಾವನಿಗೆ ಊಟ ಹಾಕ್ತಾರೆ, ಅಥವಾ ಅಳಿಯ ಬಂದು ಏನು ಅಸಭ್ಯವಾಗಿ ನಡ್ಕೊಂಡಿರೋ ನಾದ್ನೀತ್ರ, ಅದೆಲ್ಲ ಏನಾಗುತ್ತೆ ಅಂದರೆ ಈ ಜನ್ಮದಲ್ಲಿ ಏನು ಫಲಗಳು ಇರಲ್ಲ ಅವ್ರ ಹತ್ರ. ಹುಟ್ಟುತ್ತಾನೆ ಫಲ ಇಲ್ದರೇ ಹುಟ್ಟಿರ್ತಾರೆ ಅವರು. ಈಗ ಹೆಣ್ಣು ನೋಡಬೇಕು, ಈಗ ಗಂಡುಗಳು ಸೆಟ್ ಆಗ್ತಾ ಇಲ್ಲ ಅಂದರೆ ಏನು ಕಾರಣ? ಹಿಂದೆ ಎಲ್ಲ ದುರ್ಬಳಕೆ ಮಾಡ್ಕೊಂಡಿರ್ತಾರೆ. ಆ ದುರ್ಬಳಕೆ ಮಾಡೋದು ಯಾವುದು? ಗುಣಗಳು, ನನಗೇ ಬೇಕು ಅನ್ನೋ ಆಸೆಗಳು. ಮುಖ್ಯವಾಗಿ ನೀವು ಹೇಳಕ್ಕೆ ಬಯಸ್ತಾ ಇರೋದು ಇಲ್ಲಿ ನಮಗೆ ನಾವು ನಮ್ಮ ಗುಣನ ಬದಲಾಯಿಸ್ಕೊಳ್ಬೇಕು, ಅಂದರೆ ಸದ್ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು. ಹೌದು, ಸದ್ಗುಣಗಳೇ ಮುಖ್ಯ. ಅದು ಯಾಕಂದರೆ ಯಾವುದೋ ಗುರು ಹತ್ರ ಹೋಗಿ ಬರೋದಲ್ಲ. ಈಗ ನಾವು ಯೋಚನೆ ಮಾಡಬೇಕು. ಈಗ ಅಲ್ಲೊಂದು ಮನೆ ಹತ್ರ ಒಂದು ಗಾಡಿ ನಿಂತಿದೆ, ಮನೆ ಗೇಟ್ ಎದುರುಗಡೆ ನಿಂತಿದ್ದಾನೆ. ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಅವ್ನು ಸಿಕ್ಕದಂಥ ಸಂದರ್ಭದಲ್ಲಿ ತಿಳುವಳಿಕೆ ಹೇಳಿ ಗಾಡಿನ ಸೈಡ್ ಗಿಡಪ್ಪ, ಇನ್ಮೇಲೆ ಇಲ್ಲೆಲ್ಲ ನಿಲ್ಲಿಸ್ಬೇಡ ಅಂದರೆ ಅವ್ನು ಕೇಳ್ತಾನೆ. ಅದು ಬಿಟ್ಬಿಟ್ಟು ಹೋಗಿ ಸೀಟ್ ಹರಿಯೋದು, ಪಂಚರ್ ಮಾಡೋದು ಗಾಡಿನ, ಅದೆಲ್ಲ ಮಾಡಿದ್ರೆ ಅದು ದುರ್ಗುಣ ಆಗೋಯ್ತದು. ಈ ಥರ ಇರ್ತವೆ, ಈ ಥರ ಬರ್ತವೆ. ಅಲ್ಲಿ ಕೂಡ ವೀಕ್ಷಕರು ತಿಳ್ಕೊಬೋದು, ಏನಪ್ಪ ಇಷ್ಟು ಸೂಕ್ಷ್ಮ ವಿಚಾರ. ಸೂಕ್ಷ್ಮೆಯಿಂದನೇ ಇವತ್ತು ಅನಾಹುತಗಳು ನಡೆದಿರೋದು. ಸಣ್ಣ ಸಣ್ಣ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ಯಾವಾಗ ನಾವು ಗಮನಿಸ್ತಾರೆ, ನಾವು ನಮ್ಗೆ ಇಷ್ಟ ಬಂದಂಗೆ ಹೋಗ್ತಾ ಇರ್ತೀವೋ ಅಲ್ಲೆಲ್ಲ ಆಗೋದೆಲ್ಲ ಎಡವಟ್ಟು ಅನಾಹುತಗಳು, ದೊಡ್ಡ ದೊಡ್ಡ ಅನಾಹುತಗಳು ಆಗೋದು. ಸ್ಟೂಡೆಂಟ್ ಒಬ್ಬರು ಕೋಪಕ್ಕೆ ಏನೇನೋ ಮಾಡ್ತೀನಿ ಅಂತ ಕೂತಿದ್ರು. ಅವರು ಕೊನೆಗೆ ಲಾಸ್ಟ್ ಚಾನ್ಸ್ ನನಗೆ ಕೊಟ್ಟರು. ಲಾಸ್ಟ್ ಚಾನ್ಸ್ ನನಗೇನು ಕೊಟ್ಟರು ಅಂದರೆ, ನೋಡಿ ಇವಾಗ ಏನಾರ ಸರಿ ಮಾಡಿ, ಇಲ್ಲಾಂದರೆ ತುಂಬ ಅನಾಹುತಗಳು ನಡೆಯುತ್ತೆ ನಮ್ಮ ಮನೆಗಳಲ್ಲಿ ಅಂತ ಹೇಳಿದ್ರು. ಸರಿ ಆಯಿತು ನೋಡೋಣ ಬನ್ನಿ ಅಂದ್ಬಿಟ್ಟು ನೋಡಿದಾಗ ಅವ್ರಿಗೆ ನಿಖರವಾದಂಥ ಉತ್ತರ ಮಾಹಿತಿ ಎಲ್ಲ ಸಿಕ್ಕೋಯ್ತಲ್ಲಿ. ಮತ್ತು ಅವ್ರಿಗಿದ್ದಂಥ ಅತ್ಯಂತ ಕಠೋರವಾದ ಕೋಪನೂ ನಮ್ಮ ಮನೆ ಮೆಟ್ಲು ಇಳಿದು ಹೋಗೋಷ್ಟರಲ್ಲಿ ಕೋಪನೇ ಇಲ್ಲ. ಮನೆಯಲ್ಲಿ ಅವರ ಧರ್ಮಪತ್ನಿಯವರು ಮಗ ಅವರು ಆ ಶತ್ರುಗಳದು ಫೋಟೋ ತೋರಿಸಿ ಅಂದರೆ ಒಂಥರ ಹಾಸ್ಯ ಮಾಡೋದು. ಅವ್ರ ಕೋಪನೇ ಬರ್ತಾಯಿಲ್ಲ. ಇಡೀ ಆ ಮನೆಯಲ್ಲಿ ಬಿಲ್ಡಿಂಗಲ್ಲಿ ಕಿರ್ಚಾಡ್ತಾ ಇದ್ದಂಥ ವ್ಯಕ್ತಿ, ರೋಡ್ಗೆ ಕಿರ್ಚಾಡೋ ಅಂಥ ವ್ಯಕ್ತಿ ಸೈಲೆಂಟಾಗಿದ್ದಾರೆ. ಎಲ್ರಿಗೂ ಆಶ್ಚರ್ಯ. ಮಾಡ್ಕೋಬೋದು ಬದಲಾವಣೆ. ಅದೆಲ್ಲ ಏನಂದರೆ ನೋಡಿ, ಒಂದು ಮಾಟ ಮಂತ್ರದಿಂದ ಒಬ್ಬ ಮನುಷ್ಯನ ಅತ್ಯಂತ ಕೋಪವಾಗಿ ಅವನೇ ಸೂಸೈಡ್ ಮಾಡ್ಕೊಳ್ಳೋ ಥರನೂ ಮಾಡ್ತಾರೆ. ನಾವು ಮಾಡ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಗೆ ತೆಗಿಯೋದು ಗೊತ್ತು ಅಷ್ಟೇ. ಮಾಡೋದೆಲ್ಲ ಬೇರೆಯವರು ಮಾಡ್ತಾರೆ. ಆ ಥರ ಮಾಡಿದ್ದಾರೆ. ನನ್ನ ಹತ್ರ ಬರೋವಂಥ ಕೇಸ್ಗಳೆಲ್ಲ ಅದೇನೆ. ಒಂದು ಮಾಟ ಮಂತ್ರದಿಂದ ನೊಂದು ಬೆಂದಿರ್ತಾರೆ, ಒಂದು ಭೂತ ಪ್ರೇತದ ಏನು ಸೋಂಕಿಂದ ಆ ಥರ ಆಗಿರುತ್ತೆ. ಅದೆಲ್ಲ ಏನಂದರೆ ನೋಡಿ, ಎಲ್ಲ ಅಲ್ಲಿ ಅತೃಪ್ತಾತ್ಮನೇ ಬಂತು ತಿರ್ಗಾ. ಅಂದರೆ ಏನು ತೃಪ್ತಿ ಇಲ್ಲ, ಅದಕ್ಕೆ ಏನೇ ಮಾಡಿದ್ರು ತೃಪ್ತಿ ಇಲ್ಲ ಅವ್ರ ಆತ್ಮಕ್ಕೆ. ಅಂಥ ಸಂದರ್ಭದಲ್ಲಿ ಅದೇನು ಮಾಡುತ್ತೆ, ಅದು ಭೂಮಿ ಮೇಲೆ ಉಳ್ಕೊಂಡು ಈಗ ಸಿಕ್ಕದವ್ರನ್ನೆಲ್ಲ ಕಾಡುತ್ತೆ. ಅದಕ್ಕೂ ಶಾಂತಿ ಮಾಡಿ ಉಪಶಮನ ಮಾಡಿ ನಾವು ಅದಕ್ಕೆ ಹೆಂಗೆ ಕಳಿಸ್ಕೊಡ್ಬೇಕೋ ಕಳಿಸ್ಕೊಡ್ತೀವಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಇನ್ನೊಂದು 15 ದಿವಸದಲ್ಲಿ ಈ ಸಂಮೋಹನ ವಿದ್ಯೆ ಮುಗಿಸ್ತಾ ಇದ್ದೀನಿ. ಅಂದರೆ ಕೋರ್ಸ್ ಎಂಡಿಂಗಿಗೆ ಬಂದಿದೆ. ಹೊಸ ಬ್ಯಾಚು ಅದಾದಮೇಲೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ಇವಾಗ ಏನಾಗಿದೆ ಅಂದರೆ, ಸಿಕ್ಕಾಬಟ್ಟೆ ಈ ಬ್ಲ್ಯಾಕ್ ಮ್ಯಾಜಿಕ್ದು, ನೆಗೆಟಿವ್ ಎನರ್ಜಿದು ತುಂಬ ಕೇಸಸ್ಸು ನನಗೆ ಗಮನಕ್ಕೆ ಬರ್ತಾ ಇದೆ. ಏನಂದರೆ ಇವತ್ತಿಗೆ 500,000 ರೂಪಾಯಿಗೆಲ್ಲ ಮಾಡಿಸಿ ಬಿಟ್ಬಿಡ್ತಾರೆ. ಪಾಪ ಇವ್ರಿಗೆ ತಡ್ಕೊಳಕ್ಕಾಗಲ್ಲ. ಅವ್ರು ಮಾಡಿಸೋದು ಆಪೋಸಿಟ್ ಅವ್ರು ಮಾಡಿಸಿರೋದು 500,000, 5,000, 10,000ನೇ ಆಗಲಿ, ತಡ್ಕೊಳ್ಳೋರಿಗೆ ಅದು ಬರ್ಸೋಕ್ಕಾಗಲ್ಲ. ಕಾಲು ಚುಚ್ಚುತ್ತೆ, ಕೈ ಚುಚ್ಚುತ್ತೆ, ಎಲ್ಲೋ ಕೆರೆತ ಬರುತ್ತೆ ಅವ್ರಿಗೆ, ತಲೆ ಒಳಗಡೆ ಏನೇನೋ ಆಗುತ್ತೆ, ತಲೆ ಒಳಗಡೆ ಏನೋ ಓಡಾಡ್ದಂಗೆ ಆಗುತ್ತೆ. ಯಾವ ಸ್ಕ್ಯಾನಿಂಗಲ್ಲೂ ಗೊತ್ತಾಗಲ್ಲ. ಪಾಪ
ಡಾಕ್ಟ್ರುಗಳು ಅವ್ರದ್ದೇನಿದೆ ಅವ್ರು ಮಾಡ್ತಾರೆ, ಅದಾದಮೇಲೆ ಅವ್ರು ಹೇಳೋದು ಅದೇನೆ, ಏನಪ್ಪ ಇದು ಗೊತ್ತಾಗ್ತಾಯಿಲ್ಲ, ಇದು ಮಾತ್ರ ತಗೋತಾರೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ಇಲ್ಲಿ ಸಂವಹನಕ್ಕೆ ಹಾಕಿ ನೋಡಿದಾಗ ಅದೆಲ್ಲ ಗೊತ್ತಾಗುತ್ತೆ. ಜೊತೆಯಲ್ಲಿರೋರು ಈಗ ಇನ್ನೊಬ್ರದ್ದು ನೋಡಿದೆ, ಸ್ವಂತ ತಾಯಿ ಕಾಫಿ ಪುಡಿ, ಟೀ ಪುಡಿ, ಅರ್ಶಿನ ಕುಂಕುಮ ಇದರಲ್ಲೆಲ್ಲ ಮಂತ್ರಿಸಿರೋ ಅಂಥ ವಿಭೂತಿ ಹಾಕ್ಬಿಟ್ಟು ಹೋಗಿರೋದು. ಯಾಕೆ ಅಂದರೆ ಹೊಟ್ಟೆ ಉರಿ. ಹಾಂ, ಮಗ ಸೈಟ್ ತಗೊಂಡ ಈಗ ಯಾರನ್ನ ನಂಬೋದು? ಅದಕ್ಕಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ವಿದ್ಯೆ ಅನ್ನೋದು ನಮ್ಮ ಜೊತೆ ಒಂದು ಇರಬೇಕು. ಭಾಳ ಒಂದು ವಿಚಾರ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ಎಷ್ಟೊಂದು ನಿಮ್ಮ ಒಂದು ಬಾಬಾಜಿ ಗುರುಕುಲದಿಂದ ಒಂದು ಸೇವೆಯನ್ನು ಕೊಡ್ತಾ ಇದ್ದೀರಾ. ಇದನ್ನು ಹೀಗೆ ನಿರಂತರವಾಗಿ ಮುಂದುವರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇದರ ವಿಷಯವಾಗಿ ನಮ್ಮ ಚಾನಲ್ಗೆ ವಿಚಾರನ ನೀಡಬೇಕು ನಮ್ಮ ವೀಕ್ಷಕರಿಗೆ ಅಂತ ಹೇಳ್ತಾ ಈ ನಿತ್ಯ ನಿರಂತರವಾಗಿದ್ದೇ ಇರುತ್ತದೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ವಿಚಾರದೊಂದಿಗೆ ನಮ್ಮ ಚಾನಲ್ನ ವತಿಯಿಂದ ನಿಮ್ಮ ಮುಂದೆ ಹೊಸ ಒಂದು ವಿಚಾರನ ತಿಳಿಸುವಂಥ ಒಂದು ಪ್ರಯತ್ನ ನಿರಂತರವಾಗಿ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ, ಈ ಸಂಚಿಕೆಗಳನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ, ಧನ್ಯವಾದಗಳು.